ಸನ್ಯಾಸಿಯ ಈಗ ನಿನ್ನಲ್ಲಿರುವ ಕಾಮಧೇನು ನನಗೆ ಕೊಡುವೆಯೋ ಇಲ್ಲವೇ ಎನ್ನೊಡನೆ ಸಮರ ಮಾಡುವೆಯೋ? ಮುನಿಬಾ ಈಗ ತೋರಿಸಿ ಸಹಸ್ರ ಬಾವಿನಲ್ಲಿರುವ ನಿನ್ನ ಪ್ರತಾಪ. ಅದವ ಛತ್ರಿಯ ಹದವ ನಮ್ಮ ದುಷ್ಟ ಬಡಜಾಗಿಯ ನಿನ್ನ ಬಾಯಿಂದ ಒಂದಕ್ಷರ ಹೊರಟ ಬರದವರ ಒಳಗಾಗಿ ನಿನಗೆ ತಕ್ಕ ಪರಾಯಸಿತ ಮಾಡಿ ಕಳುಹಿಸುತ್ತೆ. ಆದರೆ ಎನ್ನ ಮಗನಾದ ಪರಶುರಾಮನಿಗೆ ವಚನ ಕೊಟ್ಟು ಈಗ ಶಾಂತಿ ರೂಪದಿಂದಿರುವನು. ಇಂಥ ಸಮಯದಲ್ಲಿ ಬಂದು ನಿನ್ನ ಡಂಬಕತನವನ್ನು ಕೊಚ್ಚಿಕೊಳ್ಳದೆ ಸುಮ್ಮನೆ ಹಿಂದಕ್ಕೆ ನನಗೆ ಕಷ್ಟ ಪರಮ ಪಾಪಿಷ್ಟ ಜಮದಗ್ನಿ ಮುನಿವರನ ಬಿಡು ನಿನ್ನ ಜಂಬದ ಮಾತುಗಳನ್ನು ಬೇಗನೆ. ಯಾರು ಬಿಟ್ಟು ಹೋಗರು ಸ್ವಲ್ಪ ತಾಳಲೈ ಮದ ಅಂದರೆ ಆ ಕಾಮಧೇನು ಬಾರದಿದ್ದರೆ ನಿನ್ನ ಶಿರವಮ್ಮ ಅರೆದನು. ಯಾರ ಹರಗಡಿವರ ಸ್ವಲ್ಪ ತಾಳ ಆ ಕಾಮಧೇನು ಸಹಿತ ನಮ್ಮ ಪಟ್ಟಣಕ್ಕೆ ತೆಗೆದುಕೊಂಡು ಹೋಗುವನ. ಜಾಗೃತಿಯಿಂದ ಯುದ್ಧಕ್ಕೆ ಸನ್ನಿಧನಾಗಲೇ ಬಡ ಸನ್ಯಾಸಿಯ ಸೂರ್ಯಕ ಚಂದ್ರಿಕಾ ಬಂಟ ಪರಮ ಪಾಪಿಷ್ಠನೇ. ಜಮದಗ್ನಿಯ ಶಿರವನ್ನು ಹರಗಡ್ದನ ನೋಡಿದೀಯ ಸಾರಥೆ? ನಮ್ಮ ಪಟ್ಟಣಕ್ಕೆ ರಥವನ್ನು ಬಿಡು ಜಾಗೃತಿ. ಇನ್ನ ಎಷ್ಟು ಮುಂದಾಗಲಿ ಬೋಬದಿ. ಅಯ್ಯೋ ಪರಶುರಾಮ ರಾಮ ಕಂದ ಎಲ್ಲಿರುವೆ ಬೇಗನೆ ಬಾ ಪುತ್ರ. ಅಮ್ಮ ತಾಯಿ ರೇಣುಕ ಅಷ್ಟ ದುಃಖದ ರೇಖದಿಂದ ಎನ್ನಂಕ ಹೋಗಿದ ಕಾರಣವೇನು? ನಮ್ಮ ಆಶ್ರಮಕ್ಕೆ ಮತ್ತಾವ ಕುಂದು ಬಂದೊದಗಿದೆ. ಜಾಗ್ರತೆಯಿಂದ 7 ಜನ ನೀ ತಡ ಮಾಡದ ಪೇಳು ಬೇಗನೆ. ಅಮ್ಮಯ್ಯ ನಾನೇ ಎಲ್ಲ ಅಹಂಕಾರದಿಂದ ಮೆರೆಯುತ್ತಿರುವ ಮಧೋನ್ಮತ್ತನಾದ ಕಾರ್ಥವೀರ ಅರ್ಜುನನು ನಿನ್ನ ಹೆತ್ತಪ್ಪನ ರುಂಡವನ್ನು ತೆಗೆದಿರುವನು ಪುತ್ರ ಕೋಮಲ ಗಾತ್ರ. ಅಮ್ಮ ತಾಯಿ ರೇಣುಕ ಎನ್ನ ತಂದೆಯ ಕತ್ತು ಕತ್ತರಿಸಿದನ ಕಾರ್ತವೀರ ನಮ್ಮ ಮೂರ್ಖ. ಅಮ್ಮಯ್ಯ ಇಕೋ ನನಗೆ ಅಪ್ಪಣೆಯನ್ನು ಕೊಡು. ಬಳಿರ ಆ ಒಬ್ಬ ಕಾರ್ತವೀರನೇಕೆ ಈ ಭುವನದಲ್ಲಿರುವ ಕ್ಷೇತ್ರ ರುಂಡಗಳನ್ನು ಚಂಡಾಡಿ ಆತನಾದ ಎನ್ನ ತಂದೆ ಆತ್ಮಕ್ಕೆ ಶಾಂತಿಯನ್ನುಂಟು ಮಾಡದಿದ್ದರೆ ಬಳಿರ ಈಗಲೇ ಪ್ರಯಾಣವ ಮಾಡುವ ಜನನಿ ಈ ಮಾತನಾಡಿಸುವರ ಬೇಗನೆ. ರಾಮ ಅಮ್ಮಯ್ಯ ಬೇಗನೆ ಹೋಗಿ ಅಧಮನಾದ ಕಾರ್ಥವೀರನನ್ನು ಕೊಂದವ. ನಿನ್ನ ಕಾರ್ಯ ಜಯವಾಗಲಿ. ಹೋಗಿ ಬಾ ಪುತ್ರ ಕೋಮಲ ಗಾತ್ರ. ಬಳಿ 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 ಸಾರದೆ ಬೋಬದಿ. ನಿರಪರಾಧಿಯಾದ ಎನ್ನ ತಂದೆಯ ಕತ್ತರಿಸಿದವನ ಶಿರ ಅರೆಗಡಿಯುವುದಕ್ಕೆ ಈ ಪರಶುರಾಮನ ಧಾವಿಸಿ ಬರುತ್ತಾನೆಂದು ಆತುರುವ ಕಾರ್ತವೀರರಿಗೆ ಹೇಳಿ ಕಳಿಸ. ಸಾರಥೆ ಆ ಅಧಮನಂ ಸೆದ ಪಡುವುದಕ್ಕೆ ಮಹಿಷ್ಮತಿ ನಗರಕ್ಕೆ ಹೊರಡುವನು ಸಾರಥಿ. ಒಡಿ ಜೈಬೇರಿ ಜಾಗೃತಿ. ಬಡಜೋಗಿಯಾದ ಜಮದಗ್ನಿಯ ಕೊಂದದ್ದಕ್ಕೆ ಅವನ ಮಗನಾದ ಪರಶುರಾಮನ ಎನ್ನೊಡನೆ ಯುದ್ಧಕ್ಕೆ ಬಂದಿರುವನಂತ ಸಾರಥೆ. ಆ ಬ್ರಾಹ್ಮಣ ಕುನ್ನಿಯೋ ಅರಗಳಿಗೆ ಅಲ್ಲಿ ದಂಡಧರನಪುರಕ್ಕೆ ಕಳಿಸಿ ಬರುವುದಕ್ಕೆ ರಣಮಂಡಲಕ್ಕೆ ಮಾತ್ರ ಅಥವಾ ಬಿಡು ಸಾರಥೆ. ಅತಿ ಜಾಗ್ರತೆ. ಸದಾ ಮುತ್ತೈದರಾಗಿ ಬಾಳಿರೆ ಸತಿಮಣಿಯರ.
ಕಾಂತ ಕಾಂತೆ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಗೋಷ್ಠಿ ನಿನಗೆ ಎತ್ತಕ್ಕೆ ಬೇಕು ಸುಂದರಿ. ನಿನ್ನ ಸತಿ ನಾನಲ್ಲವೇ? ಎಷ್ಟು ಮಾತ್ರಕ್ಕೆ ತಿಳಿಸಬಾರದು ಸುಂದರಿ? ತಿಳಿಸಬೇಕಲ್ಲವೇ? ಎಷ್ಟು ಮಾತ್ರಕ್ಕೆ ತಿಳಿಸಬಾರದು ಸುಂದರಿ? ಯಾತಕ್ಕೆ ತಿಳಿಸುವುದಿಲ್ಲ? ಹಿರಿಯರು ಹೇಳಿರುವರು ಸುಂದರಿ. ಏನೆಂದು ಹೇಳಿದರು? ಎಂಡ್ರ ಮುಂದೆ ತಿಳಿಸಬಾರದು ಅಂತ ಹೇಳಿದಾರೆ ಸುಂದರಿ. ಕಾಂತ ಕಾಂತೆ ಪ್ರಿಯ ಪ್ರಿಯ ಹೇಳಲೆ ಅದೇನು ಚೆನ್ನಾಗಿ ಹೇಳು ಸುಂದರಿ. ನೀನ ಬಾಳಿನ ರಾಗ ನಾನಿನ್ನ ಪ್ರೇಮದ ರೋಗ ನಾನಿನ್ನ ಬಿಡಲಾರೆ ಚಿನ್ನ ರಥ ನೀಯನ್ನ ಬಾಳಿನ ರಾಗ. ಅವನಲ್ಲ ಸುಂದರಿ ಸುಂದರ ಸುಂದರ ನಿಲ್ಲು ನಿಲ್ಲು ಎಲ್ಲಿಗೆ ಹೋಗುವೆ? ನಿನ್ನ ಸತಿಯಾದ ಎನಿಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ರನ್ನ ಬುದ್ಧಿ ಸಂಪನ್ನ. ಹೇ ಅನ್ನ ಪಟ್ಟದ ರಾಣಿ ಸದ್ಗುಣ ನಾರೀಮಣ ಬ್ರಾಹ್ಮಣನಾಥ ಪರಶುರಾಮನ ಅರನೊಡನೆ ವರವ ಪಡೆದ ಬಳಿರ ಎನ್ನಂ ಜಯಿಸುವನೆಂದ ಪ್ರತಿಜ್ಞೆ ಮಾಡಿರುವನಂತ. ಹೌದೇ? ಹೇ ಸುಂದರಿ ಸುಂದರ ಕಾರಣ ಬಾಪ್ರಮದದಿಂದ ಮೆರೆಯುವ ಪರಶುರಾಮನಿಗೆ ಸಮರಂ ತಂಟೆ ಅಂಬಿಡಿಸಿ ಪಂಚಾಂಗ ಹೇಳುವ ಮಂಟಕಟ್ಟು ಬರಲು ಹೋಗುವನು ಸುರೇಖ ನಾನು ಹೋಗುವ ಕಾರ್ಯಕ್ಕೆ ಮಾಡಿ ಗಂಟಕವ. ಕಾಂತೆ ನಿನ್ನ ಪಯಣವೆಲ್ಲಿಗೆ? ನಾನು ಹೋಗುವ ಗೋಷ್ಠಿ ನಿನಗೆ ಏತಕ್ಕೆ ಬೇಕು ಸುಂದರಿ? ಮತ್ಯಾರಿಗೆ ಬೇಕಾಗಿರೋದು? ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಸುಂದರಿ? ತಿಳಿಸಬೇಕು. ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಸುಂದರಿ? ಕಾಂತೆ ಹೇಳು. ಅದೇ ದೊರವೇರ ಮಹಾವೇರ ದೊರವೇರ ಮಹಾವೇರ ಕರದಲ್ಲಿ ಧನುರ್ಬಣ ಬೆಳೆದೋನೆ ಹೋಗುವ ಕಾರ್ಯವ ತಿಳಿಸೋನೆ. ಕರದಲ್ಲಿ ಧನುರ್ಬಣ ಬೆಳೆದೋನೆ ಹೋಗುವ ಕಾರ್ಯವ ತಿಳಿಸೋನೆ. ಯಾರೊಳನೆನ್ನ ತಿಳಿಸೋ ಎಂದೋ ಬೇಡುವೆ ನಾನು ತಿಳಿಸೋ ಎಂದೋ ಬೇಡುವೆ ನಾನು ದೊರವೇರ ಮಹಾವೇರ ದೊರವೇರ. ರಮಣ ಹೇ ಕಾಂತೆ ನಿಲ್ಲೋ ಕರದಲ್ಲಿ ಬಾಣವನ್ನು ಪಡೆದು ಎಲ್ಲಿಗೆ ಹೋಗುವೆ? ನಿನ್ನ ಸತಿಯಾದ ಎನ್ನ ಮುಂದೆ ತಿಳಿಸರನ್ನ ಬುದ್ಧಿ ಸಂಪನ್ನ. ಹೇ ರಾಣೆ ಮಾತಿನ ಜಾಣ ಬಂದ
ಹಂತದಿಂದ ಪರಶುರಾಮನೆಯನ್ನ ಜಯಿಸುವೆನೆಂದ ಅರನ ತ್ರಿಶೂಲ ವರವ ಪಡೆದ ಆ ಪರಶುರಾಮನನ್ನು ಜಯಿಸಿ ಬರಲು ಕಾಳಗಕ್ಕೆ ಹೋದವರೇ ಚಂದ್ರಿಕಾ, ಅವನನ್ನು ಜಯಿಸಿದರೆ ಮಾತ್ರ ವೀರನಂದರಿಸಿ ಸಾರ್ಥಕ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಯಾರೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆ? ಪರಶುರಾಮನ ಪಂಥವನ್ನು ಕೊಟ್ಟು ಹೋಗುತ್ತಿರುವುದು ಸುಂದರ. ಜಯಿಸಿ ಬರುವೆಯಾ? ಸಹಜವಾಗಿ ಜಯಿಸಿ ಬರುವನು ಸುಂದರಿ. ನಿನ್ನಿಂದ ಆಗುವುದೇ? ನನ್ನಿಂದ ಆಗುವುದು ಸುಂದರಿ. ಆಗಲಾರದು ಕಾಂತ. ಅದು ಯಾತಕ್ಕೆ ಆಗುದಿಲ್ಲ ಸುಂದರಿ? ನಾರಾಯಣನ ಅವತಾರವೇ ಪರಶುರಾಮನಲ್ಲವೇ? ನಾನೇನು ಸಾಮಾನ್ಯದವನೇ ಸುಂದರಿ. ಎಂಥವನು? ವೀರಾದಿವೀರನು ಸುಂದರಿ. ವೀರಾದಿ ವೀರನೇ. ಹೌದು ಸುಂದರಿ. ಮಹಾಪರಾಕ್ರಮಿಯೇ. ಮಹಾಪರಾಕ್ರಮಿ ಸುಂದರಿ. ಕಾಂತ. ಪ್ರಿಯ ಹೇಳಲೆ. ಅದೇನು ಚೆನ್ನಾಗಿ ಹೇಳ ಸುಂದರಿ. ಕೃತ ವೀರನ ಪ್ರೀತಿಯ ಕುವರ ಸಾಧ್ಯ ವೀರ, ಕೃತ ವೀರನ ಪ್ರೀತಿಯ ಕುವರ. ಪರಶುರಾಮನ ದಾರನ್ನು ತಿಳಿದೆ, ನಾರಾಯಣ ಅವತಾರ ಅವನೆಂದು ತಿಳಿದೆ. ಪರಶುರಾಮನ ದಾರನ್ನು ತಿಳಿದೆ, ನಾರಾಯಣ ಅವತಾರ ಅವನೆಂದು ತಿಳಿದೆ. ಪರಶುರಾಮನ ಗೆಲ್ಲಲು ಸಾಧ್ಯವೇ? ಕೇಳೋ ಎಂತ ಪ್ರೀತಿಯ ನುಡಿಯ, ಕೃತವೀರನ ಪ್ರೀತಿಯ ಕುವರ. ಎಂತ ಕಾಂತ ಕಾರ್ಯವೀರ, ಕೃತವೀರನ ಪ್ರೀತಿಯ ಕುವರ. ಅಹೋ ಪ್ರಾಣೇಶ್ವರ, ಹೇ ಪ್ರಾಣಕಾಂತೆ. ಕಾಂತ, ಕಾಂತ, ಆ ಪರಶುರಾಮನನ್ನು ದಾರೆಂದುಕೊಂಡಿರುವೆ ನೀನು? ನಾನು ದಾರಂದು ತಿಳಿದಿದೆ ಸುಂದರಿ. ನೀನು ಎನ್ನ ಪತಿ ಎಂದುಕೊಂಡಿರುವೆ. ಅದು ತಿಳಿದಿರೋದಲ್ಲ ಸುಂದರಿ. ತಿಳಿದಿರುವುದು. ಇನ್ನೇನು ಬೇಕು ಸುಂದರಿ? ಅವನು ದಾರೆನ್ನುವುದು ನಿನಗೆ ತಿಳಿದಿರುವುದು. ನಾನು ದಾರಂದು ನಿನಗೆ ತಿಳಿದಿರುವುದಲ್ಲ ಸುಂದರಿ. ಈಗ ನಿನ್ನ ವಿಚಾರ ಬೇಕಾಗಿಲ್ಲ ಕಾಂತ. ವಿಚಾರ ನಿನಗೆ ಬೇಡ ಸುಂದರಿ. ಪ್ರಿಯ, ಪ್ರಿಯ, ನಾರಾಯಣನ ಅವತಾರವೇ ಈ ಪರಶುರಾಮನು. ಅವನಿಗಿಂತ ಮಿಗಿಲಾದನ ಸುಂದರಿ. ಕಾಂತ, ಕಾಂತೆ, ನೀನು ಅವನಿಗಿಂತ ಎಷ್ಟೇ ಮಿಗಿಲಾನಾದರೂ ಸಹ ಪರಶುರಾಮನನ್ನು ಜಯಿಸಿ ಬರಲು ನಿನ್ನಿಂದ ಆಗಲಾರದ ಮಾತೆಂದು ತಿಳಿ ಪ್ರಾಣೇಶ. ಬಿಟ್ಟು ಬಿಡ ನಿನ್ನ ಆವೇಶ. ಹೇ ಭ್ರಷ್ಟಳ, ಆ ಪರಶುರಾಮನ ಗುಣಗಳ ಮಾಡಲಿಕ್ಕೆ ನಿನ್ನ ನಾನು ಕರೆಸಿಲ್ಲ. ಆಹಾ, ಚಂದ್ರ ವಂಶದಲ್ಲೇ ಒಟ್ಟೆ ಕಾರ್ತವೀರ ಅರ್ಜುನ ನಂದನಿಸ ಈ ಕಲೆ ಸೂರ್ಯನಿಗೆ ಆರಣ್ಯದಲ್ಲಿರುವ ಆ ಪರಶುರಾಮನು ಎನ್ನಂ ಜಯಿಸುವನ. ಸುರೇಖ, ಕಾಂತ, ಇಂಥ ಸಮಯದಲ್ಲಿ ನಾನು ಅವನನ್ನ ಸದೆಬಡಿಯದಿದ್ದರೆ ಹುಟ್ಟಿ ಏನು ಸಾರ್ಥಕ? ಇಬ್ಬರು ಒಂದ್ರಪ್ಪ ಚಂದ್ರಿಕಾ ಪಾತ್ರಕ್ಕೆ 100 ರೂಪಾಯಿ ಪ್ರೇಮ ಪೂರ್ವಕ ಕೊಟ್ಟಿರುತ್ತಾರೆ. ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಪ್ರಿಯ, ಪ್ರಿಯ, ಯಾರ ಕೂಡ ಪಂಥವನ್ನು ತೊಟ್ಟ ಹೋಗುತ್ತಿರುವಿ? ಪರಶುರಾಮನ ಪಂಥವನ್ನು ಪಟ್ಟು ಹೋಗುತ್ತಿರುವನ ಸುಂದರ. ಬೇಡ ಕಾಂತ, ಅದು ಯಾತಕ್ಕೆ ಬೇಡ ಶಾಂತಿ? ಆತನು ಸಾಮಾನ್ಯದವನಲ್ಲ. ನಾನೇನು ಸಾಮಾನ್ಯದವನೇನು ಸುಂದರ? ಅವನ ವಿಚಾರವು ನೀನು ತಿಳಿದುಕೊಂಡಿರುವೆ. ನನ್ನ ವಿಚಾರ ಅವನಿಗೆ ತಿಳಿದಿಲ್ಲ ಸುಂದರ. ನಿನ್ನ ವಿಚಾರವೇನಿರುವುದು? ನನ್ನ ವಿಚಾರ ನಿನಗೆ ತಿಳಿದಿರುವುದಲ್ಲ ಸುಂದರ. ನಾನು ತಿಳಿದುಕೊಂಡಿರುವೆನು, ಆದರೆ ಆ ಪರಶುರಾಮನ ವಿಚಾರವು ನೀನು ತಿಳಿದುಕೊಂಡಿರುವೆಯ? ನಾನೆಂತನವನ್ನ ನಿನಗೆ ತಿಳಿದಿರಲ್ಲ ಸುಂದರ. ಕಾಂತ, ಕಾಂತ, ನಿನಗಿಂತ ಬಲವಂತನು ಆತನು. ಅವನಿಗಿಂತ ಬಲವಂತನ ಸುಂದರ. ಪ್ರಿಯ, 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 ಹೇಳಿವನ ಕೇಳು. ಅದೇನು ಚೆನ್ನಾಗಿ ಹೇಳು. ಕೃತವೀರನ ಪ್ರೀತಿಯ ಕುವರ, ಕೇಳು
ಕಾಂತವೇರನ ಪ್ರೀತಿಯ ಸುವರ ಪ್ರಾಣೇಶ್ವರ, ಹೇ ಪ್ರಾಣೇಶ್ವರಿ, ಪರಶುರಾಮನನ್ನು ಧಾರೆಂದು ತಿಳಿದುಕೊಂಡಿರಿ. ನಾನು ದಾರಂದು ತಿಳಿದಿರೋ ಸುಂದರಿ. ಆತನೇ ಶ್ರೀಮನ್ನಾರಾಯಣನು. ನಾನೇನು ಸಾಮಾನ್ಯದವನ ಸುಂದರಿ? ಅಂತವನೊಡನೆ ಪಂತವನ ತೊಟ್ಟು ಹೋಗೋದು ಸರಿಯಲ್ಲ ಪ್ರಿಯ. ನೀನೇ ನಮ್ಮಿಬ್ಬರಿಗೆ ಆಶ್ರಯ. ಹಡಪದ ಜ್ಯೋತಿ ಇವರು ಕಾರ್ತುರಾಜನ ಪಾತ್ರಕ್ಕೆ 200 ರೂಪಾಯಿ ಕೊಟ್ಟಿರ್ತಾರೆ. ಮತ್ತು ಅಗಸರು ಅಂಜಿನಪ್ಪ ಇವರು ಕಾರ್ತುರಾಜನ ಪಾತ್ರಕ್ಕೆ 200 ರೂಪಾಯಿ ಪ್ರೇಮಪೂರ್ವಕ ಕೊಟ್ಟಿರ್ತಾರೆ. ಹೇ ನಲ್ಲೆ, ನೀನು ಎಷ್ಟು ಹೇಳಿದರೂ ನಿನ್ನ ಮಾತು ನಾನು ಕೇಳುವುದಿಲ್ಲ. ಈ ನಿನ್ನ ಕಾಂತನು ಕಾರ್ತವೀರ ಅರ್ಜುನನ ಸಾಮಾನ್ಯದವನಲ್ಲ. ಪರಶುರಾಮನ ಸಮರಕ್ಕೆ ಹೋಗುವುದು ಬಿಡುವುದಿಲ್ಲ ಸುಂದರಿ. ಸುಮ್ಮನೆ ನಿನ್ನ ಅಂತಃಪುರಕ್ಕೆ ಹೋದರೆ ನಿನಗೆ ಸಾರ್ಥಕ. ಗಂಗಾಧರ ಇವರು ಕಾರ್ತುರಾಜನ ಪಾತ್ರಕ್ಕೆ 500 ರೂಪಾಯಿ ಪ್ರೇಮಪೂರ್ವಕ ಕೊಟ್ಟಿರ್ತಾರೆ. ಗಂಗಾಧರ ಪ್ರಾಣಪತಿ, ಹೇ ಪ್ರಾಣಕಾಂತಿ, ಇದೆಂತ ದುರ್ಗತಿ. ಅದೆಂತ ದುರ್ಗತಿ ಏನು ಸುಂದರಿ? ಪಂತವನ್ನು ಕೊಟ್ಟು ಹೋಗಲ್ಲ, ಅದೇ ನಮಗೆ ದುರ್ಗತಿ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರ. ಸುಧಾರಿಸಿಕೋ. ಸುಂದರಿ ಕಾಂತ, ಕಾಂತಿ, ಇಲ್ಲೇ ನಿನಗಾಗುತ್ತಿಲ್ಲ, ಇನ್ನು ಅವನನ್ನು ಜಯಿಸುವೆಯಾ? ಹೌದು ಸುಂದರ, ಸಹಜವಾಗಿ ಜಯಿಸುವ ಸುಂದರ. ಸಹಜವಾಗಿ ಆಗಲಾರದು. ಅದು ಯಾತಕ್ಕೆ ಆಗಲಾರದು ಸುಂದರ? ಕಾಂತ, ಕಾಂತಿ, ನಿನ್ನ ಆಟವನ್ನು ಬಿಡು. ಅದು ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರ? ನನ್ನ ಮಾತನ್ನು ಕೇಳು. ಸರ್ವತ ಕೇಳೋದಿಲ್ಲ ಸುಂದರ. ಸರ್ವತ ಕೇಳೋದಿಲ್ಲವೇ? ಸರ್ವತ ಕೇಳೋದಿಲ್ಲ ಸುಂದರ. ಯಾತಕ್ಕೆ ಪ್ರಿಯ? ಸತಿಗಳ ಮುಂದೆ ತಿಳಿಸಬಾರದು ಸುಂದರ. ತಿಳಿಸಿರುವೆ. ತಿಳಿಸಿರಿದ್ರುಗುನ ಏನು ಮಾಡಕೋ. ಕಾಂತ, ಕಾಂತಿ, ಪ್ರಿಯ, ಪ್ರಿಯ, ಅವಸರ ಬೇಡ, ನಿಧಾನ ಇರಲಿ. ಕಾಂತ, ಕಾಂತಿ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಅಂದಗಾರ ಚಂದಗಾರ ಮಾತಿನಲ್ಲಿ ಬಲವಾಗುಗಾರ ಕಾಡಬೇಡ ಹಂಬೀರ ನೀನ ಸರದಾರ ಕಾಡಬೇಡ ಹಂಬೀರ ನೀನ ಸರದಾರ. ಸುತ್ತಿ ಬಂದೆ ಅವಳ ಮುತ್ತು ನಿನಗೆ ತಂದೆ ಹುಚ್ಚಿಯಂತೆ ನಾ ಓಡಿ ಬಂದೆ. ಅತ್ತ ಇತ್ತ ಸುತ್ತಿ ಬಂದೆ ಅವಳ ಮುತ್ತು ನಿನಗೆ ತಂದೆ ಹುಚ್ಚಿಯಂತೆ ನಾ ಓಡಿ ಬಂದೆ. ನಿನಗಾಗಿ ನಾ ಬಂದೆನು ಆಸೆಲಿ ತೀರಿಸು, ನಿನಗಾಗಿ ನಾ ಬಂದೆನೋ ಎನ್ನಾಸೆಲಿ ತೀರಿಸು. ಅಂದಗಾರ ಚಂದಗಾರ ಮಾತಿನಲ್ಲಿ ಬಲುಮಾಜುಗಾರ ಕಾಡಬೇಡ ಹಂಬೀರ ನೀನೆ ನನ್ನ ಸರದಾರ. ಹೇ ಪ್ರಾಣೇಶ್ವರಿ, ಹೃದಯೇಶ್ವರ, ಹೇ ಹೃದಯೇಶ್ವರ, ಕಾಂತ, ಕಾಂತ, ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾಗಿರುವ ಆ ಪರಶಿವನಿಂದ ಘೋರ ತಪವನ್ನು ಗೈದು ಪಾಶುಪತಾಸ್ತ್ರವನ್ನೇ ವರವಾಗಿ ಪಡೆದುಕೊಂಡು ಬಂದಂತ ವೀರಾದಿ ವೀರನು
ಆ ಪರಶುರಾಮನು. ನಾನು ದತ್ತಾತ್ರೇಯ ಮಹಾಮುನಿಯಲ್ಲಿ ವಿದ್ಯಾಭ್ಯಾಸ ಮಾಡಿರುವನು ಸುಂದರ. ವಿದ್ಯಾಭ್ಯಾಸ ಮಾಡಿರುವೆ. ಹೌದು ಸುಂದರಿ. 1000 ಭುಜಬಲವನ್ನು ಪಡೆದಿರುವೆ. ಹೌದು ಸುಂದರ. ಹೌದಲ್ಲವೇ? ಹೌದು ಸುಂದರ. ಕಾಂತ. ಕಾಂತೆ. ಆದರೆ ಆ ಶಿವನಿಗಿಂತ ಮಿಗಿಲಾದವನು ಯಾರು ಇಲ್ಲವಲ್ಲ. ನಾನೇನು ಸಾಮಾನ್ಯದವನು ತಿಳ್ಕೊಂಡಿದ್ದೇನೆ ಸುಂದರಿ. ಕಾಂತ. ಕಾಂತೆ. ನಿನ್ನ ಹಠವನ್ನು ಬಿಡು, ಎನ್ನ ಮಾತನ್ನು ಕೇಳು. ಈ ನಿನ್ನ ಹಠವನ್ನು ಬಿಟ್ಟು ಎನ್ನೊಂದಿಗೆ ಅರಮಂದಿರಕ್ಕೆ ಬಾ ಪ್ರಿಯ, ಮುಗಿವಿನ ನಿನಗೆ ಕೈಯ. ಹೇ ಪಟ್ಟವರ್ತಿನಿಯಾದ ಸುರೇಖ, ಪರಶಿವನೆಂದ ತ್ರಿಜೋಲ ಪಡೆದ ಪರಶುರಾಮನ ಆಗಲಾರನು ಕಲೆತಿಲಕ. ಹೌದೇ? ಹೇ ಸುಂದರಿ. ಸುಂದರ. ಯಮದಗ್ನಿಯ ಕುಮಾರನನ್ನು ಯುದ್ಧದಲ್ಲಿ ಜಯಿಸಿ ಯಮರಾಜನಲ್ಲಿಗೆ ಕಳಿಸದಿದ್ದರ ನಾನು ಸಹಸ್ರಭ ವೀರನಂದನಿಸಿ ಸಾರ್ಥಕವೇನ ರಾಣೆ ಗಣಿವೇಣ. ಪ್ರಿಯ, ಒಂದೇ ಹಠವನ್ನು ಹಿಡಿಯಬೇಡ. ಒಂದೇ ಹಠವನ್ನು ಹಿಡಿಯುವನು ಸುಂದರ. ಹೋಗುವನು ಸುಂದರಿ. ಬೇಡ. ಅದು ಯಾತಕ್ಕೆ ಬೇಡ ಸುಂದರ. ಪರಶುರಾಮನನ್ನು ಜಯಿಸುವುದು ನಿನ್ನಿಂದ ಆಗಲಾರದು. ಅದು ಯಾತಕ್ಕೆ ಆಗಲಾರದು ಸುಂದರ. ಅವನು ಬಲವಂತನೆಂದು ಹೇಳಿದೆ. ಸುಂದರಿ. ಅವನು ಬಲವಂತನೆಂದು ಹೇಳಿದೆ. ಇಲ್ಲ ಸಲ್ಲವಾದ ಮಾತುಗಳನ್ನು ರಮಣ. ಕಾಂತಿ. ಪರಶುರಾಮನನ್ನು ಸಾಮಾನ್ಯದವನೆಂದು ತಿಳಿದುಕೊಳ್ಳಬೇಡ. ನಾನೇನು ಸಾಮಾನ್ಯದವನ ಸುಂದರಿ. ಘೋರ ತಪವನ್ನು ಕೈದು ಪರಶುವರಿಂದ ವರವನ್ನು ಪಡೆದು ಬಂದಿರುವನಂತೆ. ಅಂತ ಬಲಡ್ಡನ ಇದ್ದರೆ ಎನ್ನೆದರಿಗೆ ಬಂದು ನಿಂತಿರುವನ ಸುಂದರ. ಅಂತ ವೀರನನ್ನು ಜಯಿಸುವುದು ನಿನ್ನಿಂದ ಆಗಲಾರದು ಕಾಂತ. ಅದು ಯಾತಕ್ಕೆ ಆಗಲಾರದು ಕಾಂತ. ಎಲ್ಲಿಗೆ ನಿಲ್ಲಿಸು ನಿನ್ನ ಪಂಥ. ಇಂಥ ನೀತಿ ಮಾತು ನನಗೆ ಯಾತಕ್ಕೆ ಐತೆ. ಇನ್ಯಾರಿಗೆ ಹೇಳಬೇಕು. ಬಳಿರ ಆ ನಾರಾಯಣನು ಯಾವ ದೊಡ್ಡ ಶೂರ ಎಂದು ಎನ್ನ ಮುಂದೆ ತಿದ್ದಿ ಹೇ ಸುಂದರಿ. ಬಾಪ್ರ ಅವನ ಪರಶುರಾಮನೇ ಆಗಲಿ ಕಾಲಯಮನೇ ಆಗಲಿ ಎನ್ನಂ ಗೆಲ್ಲುವುದು ಯಾರಿಂದ ಸಾಧ್ಯವಿಲ್ಲ ಸುಂದರಿ. ಯಕ್ಷ ಗರುಡ ಗಾಂಧರ್ವರು ಅವನ ಪಕ್ಷ ವಹಿಸಿದರಕ್ಕೆ ಬಂದರು ನಾನು ಪಂಥವನ್ನು ಬಿಡುವುದಿಲ್ಲ, ಮತ್ತೆ ಭಯಪಡುವುದಿಲ್ಲ. ಚಂದ್ರಿಕಾ, ನೀನು ಎಷ್ಟು ಹೇಳಿದರೂ ನಿರಾರ್ಥಕ.
ಸೈಲೆನ್ಸ್. ಬ್ಯಾಳಚಿಂತೆ ರಾಮೇಶ್ ಇವರು ಕಾರ್ತರಾಜನ ಪಾತ್ರಕ್ಕೆ 1000 ರೂಪಾಯಿ ಪ್ರೇಮಪೂರ್ವಕ ಕೊಟ್ಟಿರುತ್ತಾರೆ. ಕಾಂತ, ಪ್ರಿಯಾ ಪ್ರಿಯಾ, ನನ್ನ ಮಾತು ಕೇಳು. ಎಷ್ಟು ಮಾತ್ರಕ್ಕೆ ಕೇಳೋದಿಲ್ಲ ಸುಂದರಿ. ಈ ಹಠವು ಸರಿಯಲ್ಲ. ಅದೇ ಆಟವು ಸರಿಯ ಸುಂದರಿ. ಇದು ನೋಡು, ತಿಳಿದು ನೋಡು. ಅದು ಏನು ತಿಳಿದು ನೋಡೋದು ಸುಂದರಿ? ಕಾಂತ, ಕಾಂತಿ, ನಲ್ಲ ನಲ್ಲ ನಲ್ಲಬ ವಲ್ಲಭ್ಯ ಹೇಳಲೆ. ಅದೇನು ಚೆನ್ನಾಗಿ ಹೇಳು. ಅನುರಾಗದ ಬಹುಜನ್ಮದ ನಮ್ಮ ಸಂಬಂಧವ. ಪ್ರಿಯಾ, ನೀನು ನನ್ನ ಮಾತು ಕೇಳಿ ನಿನ್ನ ಹಠವನ್ನು ಬಿಟ್ಟರೆ ನನ್ನ ಮನಸ್ಸಿಗೆ ಹೇಗಾಗುವುದು ಗೊತ್ತೇ? ಹೇಗಾಗುವುದು ಸುಂದರಿ? ಹೇಗಾಗುವುದು ಎಂದು ಕೇಳಿದೆಯಾ? ಹೌದು ಸುಂದರಿ. ಹೂವಾಗಿ ಮನ ಹೂವಾಗಿ ಜೇನಾಗಿ ತಾನು ಜೇನಾಗಿ ಜೀವನದ ಸಾಗರರಿ ತೇಲಿದೆ ಅಲೆಯಲಿಯಾಗಿ ಜೀವನದ ಸಾಗರರಿ ತೇಲಿದೆ ಅಲೆಯಲಿಯಾಗಿ ಅನುರಾಗದ ಏನು ಹಾಕುರವು ಏನು ಕಾದು ನನ್ನ ನಿನ್ನ ಮಾಡಲಿ ಅನುರಾಗದ ವಸನಂದವ ಬಹುಜನ್ಮದ ನಮ್ಮ ಶಿರ್ವಾರ ಔಷಧಿ ದೇವಣ್ಣ ಇವರು ಕಾರ್ತರಾಜನ ಪಾತ್ರಕ್ಕೆ 200 ರೂಪಾಯಿ ಪ್ರೇಮಪೂರ್ವಕ ಕೊಟ್ಟಿರುತ್ತಾರೆ.
ಪ್ರಾಣೇಶ್ವರ, ಹೇ ಪ್ರಾಣೇಶ್ವರಿ, ಹೃದಯೇಶ್ವರ, ಹೇ ಹೃದಯೇಶ್ವರ, ಕಾಂತ, ಕಾಂತಿ, ಆ ಭಕ್ತ ಪ್ರಹ್ಲಾದ ಭಕ್ತಿಯನ್ನೇ ಮೆಚ್ಚಿ ಕಂಬದಿಂದಲೇ ಹೊರಬಂದು ಹಿರಣ್ಯಕಶ್ಯಪನನ್ನು ಸಂಹಾರ ಮಾಡಲಿಲ್ಲವೇ ಆ ನಾರಾಯಣ? ಅವನು ಯಾವ ದೊಡ್ಡ ಸೂರ್ಯ ಎಂದು ಎನ್ನ ಮುಂದೆ ಹೇಳುವುದು ಸುಂದರಿ. ನಿನಗೆ ಬುದ್ಧಿ ಬರಲೆಂದು ಹೇಳುತ್ತಿರುವೆ. ಎಷ್ಟು ಮಾತ್ರಕ್ಕೆ ಬರೋದಿಲ್ಲ ಸುಂದರ. ನನಗೆ ಅದು ಈಗ ಗೊತ್ತಾಯ್ತು. ನಿನಗೆ ಎಷ್ಟು ಇವಾಗ ಮಾತ್ರ ಗೊತ್ತಾಗಿರುವುದು ಸುಂದರಿ. ನಾನು ಎಷ್ಟೇ ತಿದ್ದಿ ಹೇಳಿದ್ರೆ ನಿನಗೆ ಬುದ್ಧಿ ಬರಲಾರದೆಂದು ಈಗ ಗೊತ್ತಾಯಿತು. ಕಾಂತ, ಕಾಂತ, ಪ್ರಿಯ, ಪ್ರಿಯ, ಅವನ ಪ್ರತಿರೂಪವೇ ಈ ಪರಶುರಾಮನು. ಆದ್ದರಿಂದ ಈ ನಿನ್ನ ಹಠವನ್ನು ಬಿಟ್ಟು ಬಿಡು. ಸತಿಯಾದ ಎನ್ನ ಮಾತಿಗೆ ಮನಗೊಡು. ನನ್ನೊಂದಿಗೆ ಅರಮಂದಿರಕ್ಕೆ ಬಂದು ಬಿಡು ಪ್ರಿಯ. ಮುಗಿಯುವನು ನಿನಗೆ ಕೈಯ. ಹೇ ತ್ರಿಪುರ ಸುಂದರಿ, ತ್ರಿಲೋಕ ಪಾಲಕನಾದ ಲಕ್ಷ್ಮೀಕಾಂತನು ಪ್ರಹ್ಲಾದನನ್ನು ರಕ್ಷಣೆ ಮಾಡಲು ಸ್ತಂಭದಿಂದ ಬಂದಿರುವನೆಂದು ಹೇಳುವುದು ನಿನಗೆ ಸಂಭ್ರಮದಂತಿದೆ. ಆರ್ಯಮ್ಮನು ಯಾರ ಎದುರಿಗೆ ನಿಂತು ಗೆದ್ದಿರುವನೋ ಆದ ಕಾರಣ ನಿನ್ನಂತ ಹೆಂಗಸಿಗಿದು ಅರ್ಥವಾಗುವ ಮಾತಲ್ಲ. ವ್ಯರ್ಥವಾಗಿ ಸುಮ್ಮನೆ ಹೊತ್ತು ಕಳೆಯದೆ ಸುಮ್ಮನೆ ನಿನ್ನ ಅಂತಃಪುರಕ್ಕೆ ಹೋದ ನಿನಗೆ ಕತ್ತಿ ಬೇಡವೇ ಕತ್ತಿಗಳು ಬೇಡವೇ? ಬೇಡ ಸುಂದರಿ. ಯುದ್ಧಕ್ಕೆ ಹೆಂಗೆ ಹೋಗುವೆ? ನನ್ನ ಸಹಸ್ರ ಭಾವಗಳು ಇರುವ ಸುಂದರಿ. ಜಯಿಸಿ ಬರುವೆಯಾ? ಎಲ್ಲಿರುವ ಸುಂದರಿ? ಅದಕ್ಕೆ ಕಾಣುವುದಿಲ್ಲ ಸುಂದರಿ. ಹೇಳುವನು ಕೇಳು. ಅದೇನು ಚೆನ್ನಾಗಿಯೋ ಸೇರಿ ನಡೆವ, ಸೇರಿ ನುಡಿವ, ನನ್ನ ಬದುಕಲ್ಲೇನೆ ಎಲ್ಲ ಬೆಳಕಾಗಿರು, ನನ್ನ ಉಸಿರಲ್ಲೇನೆ ಎಲ್ಲ ಉಸಿರಾಗಿರು, ನಿನ್ನ ಬೆಳಗಾಗೆ ನಾನೆಂದಿಗೂ. ಪರಶುರಾಮ ಮಾತು ನೀನು ಸರ್ವತ ಕೇಳಲಿಲ್ಲ. ಸರ್ವತ ಕೇಳುವುದಿಲ್ಲ ಸುಂದರಿ. ಅದು ಗೊತ್ತಾಯ್ತು ಈಗ. ನಿನಗೆ ಜಯದಾರ್ಕನ್ನು ಮಾಡುವೆನು, ಈ ಪೀಠವನ್ನು ಅಲಂಕರಿಸುವ. ನಿಮ್ಮ ಇಷ್ಟದಂತಾಗಲ್ಲ ಸುಂದರಿ.
ಕ್ಷೇಮವಾಗಲಿ ಕಾಂತನಿನ ಹೋಗುವುದಕ್ಕೆ ಬೇಗನೆ ಹೋಗುವುದಕ್ಕೆ ಬೇಗನೆ ಪ್ರಾಣೇಶ್ವರ ಪ್ರಾಣೇಶ್ವರ ನೀ ಹೋದ ಕಾರ್ಯ ಜಯವಾಗಲೆಂದು ಜಯದಾರತಿನೇ ಎತ್ತಿರುವೆವು. ಕ್ಷೇಮವಾಗಿ ಹೋಗಿ ಬಾಕ ಅಂತ ನೀನೇ ಬಲವಂತ. ಬಳಿ ಬಳಿರೇ ಎಲೈ ಸಾರಥಿ ಭೂಪತಿ ಜಮದಗ್ನಿಯ ಕುಮಾರನಾದ ಭಾರ್ಗವ ರಾಮನ ಅರನೊಡನೆ ವರವ ಪಡೆದ ಪರಶುರಾಮನಾಗಿ ಬಂದಿರುವನಂತೆ. ಹೊಲ ಹೊಲ ಬಾಪು ಬಾಪ್ರ ಬ್ರಾಹ್ಮಣ ಕುನ್ನಿಯ ಪೌರುಷವೆಷ್ಟಿರುವುದೋ ನೋಡುವೆ. ನೋಡ್ರಿ ಸಾರಥಿ ಭೂಪತಿ ಈ ಸಹಸ್ರ ಬಾಬುಜ ಫಲಕ್ರಮದಿಂದ ಅವನ ಮತ ಮಾಡಿ ಬರುವುದಕ್ಕೆ ರಣಮಂಡಲಕ್ಕೆ ಮಾತ್ರ ಅಥವಾ ಬಿಡು ಬಿಡು ಸಾರಥಿ ಅತಿ ಜಾಗ್ರತೆ. ಇನ್ನ ಇಷ್ಟದಿಂದಾಗಲಿ ಭೂಪತಿ. ಪರಶುರಾಮ ಕರ್ಕಂಬ ಕರ್ಕಂಬ ಗಂಗಾಧರನ ಪರಶುರಾಮ ಬಳಿರೇ ಎಲೈ ಕಾರ್ತವೀರಾರ್ಜುನನೇ ಕ್ಷತ್ರಿಯ ಆದವನೇ ಈ ಬ್ರಾಹ್ಮಣ ಕುನ್ನಿಯ ನಾನಿಲ್ಲದ ವೇಳೆಯಲ್ಲಿ ಶ್ರೇಷ್ಠ ಮುನೆ ಭಂಗವನಾದ ನಮ್ಮಪ್ಪನನ್ನು ಕೊಂದೆಯ ಸಹಜವಾಗಿ ಕೊಂದನೆ ಅದಮ ಲೈ ಮತಿಭ್ರಷ್ಟನ ಈ ಮತೀನನ ನಿನಗಿನ್ನು ಕಾಲ ಕೂಡಿ ಬಂದಿರುವುದೇ ನಿನಗೆ ಕಾಲ ಕುಡಿ ಬಂದಿರುವುದರೆ ಅದಮ ಆದ ಕಾರಣ ಸಜ್ಜನರಂಬ ಭಾವವರ್ಯದ ರಾಜ್ಯ ಧರ್ಮ ಏನಂಬುದನ್ನರಿಯದ ದಾನವ ಕೃತವನ್ನ ಸಿಗದೆ ನನ್ನ ಮರಣಕ್ಕೆ ನೀನೇ ಕಾರಣನಾದ. ಯಾರು ಮರಣಕ್ಕೆ ಕಾರಣನಾಗರು ಸ್ವಲ್ಪ ಅದಮ ಜಾಗ್ರತೆಯಿಂದ ಇದ್ದಕ್ಕೆ ಸನ್ನದ್ಧನಾಗ ಮೂಢಮಧ್ಯ ನಿನ್ನ ಶಿರ ಹರಗಳಿರುವ ಜಾಗ್ರತೆ. ಬಳಿ ರೇ ಎಲ ಈ ಪರಶುರಾಮನೆಂಬ ಬ್ರಾಹ್ಮಣನ ಲೈ ಕ್ಷತ್ರಿಯ ಕುನ್ಯ ನಮಗೆ ಸೇರಿದ ಅಡವಿಯಲ್ಲಿ ಆಶ್ರಮ ಮಾಡಿಕೊಂಡ ನಿಮ್ಮಪ್ಪನೆಂಬ ಭ್ರಷ್ಟನ ರೈ ಅದಮ ಲೈ ಭ್ರಷ್ಟ ನಿನ್ನಲ್ಲಿರುವ ಕಾಮಧೇನು ನನಗೆ ಕೇಳಿದರೆ ಆ ನಿಮ್ಮ ತಂದೆಯ ಮೋಡನು ಕಂಡಂಗೆ ಮಾತನಾಡಿ ಕಡೆಗೆ ಪ್ರಚಂಡ ಸಹಸ್ರ ಭಾವನಿಂದ ಮಂಡಿದನ. ಅದಮ ಲೈ ಭ್ರಷ್ಟ ಆದರೆ ಈಗ ನೀನಾದರೂ ಎನ್ನ ಮಾಡುವುದೇನಲೇ ಮೋಡ ಮಧ್ಯ ಲೈ ಮಂದ ಮತ್ತೆ ಅದೇ ಕಕ್ಷದಿಂದ ಬಂದು ನೀನಾದರೂ ಎನ್ನ ಮಾಡುವುದೇನಲೇ ಭ್ರಷ್ಟ. ನಿನಗೆ ಪ್ರಾಣ ಮೇಲೆ ಆಸೆ ಇದ್ದರೆ ಸುಮ್ಮನೆ ಹಿಂದಕ್ಕೆ ಹೋಗೋ, ಇಲ್ಲದೆ ದುರಕ್ಕೆ ಎದುರಾಗು ರಾಮ, ಮಾಡುವೆ ನಿನ್ನ ನಿರ್ನಾಮ. ಎಲೈ ಸಹಸ್ರ ಬಾಬುಗಳಿರುವಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ ಮೂರ್ತ ಈ ಪರಶುರಾಮನ ಇನ್ನೊಂದು ಹೊರಗಳಿಗೆಯಲ್ಲಿ ಈ ಪರಶುವನನ್ನ ಸೇರಿಸುವನು ನಿನ್ನನ್ನು ಯಮರಕ ಯಾರು ಸೇರಿಸುವರು ಸ್ವಲ್ಪ ತಾಳಲೇ ಅದಮ ಲೈ ಅದವ ಎಲೈ ಅದಮ ಈ ಪರಶುರಾಮನ ಇನ್ನ ಲೈ ಭ್ರಷ್ಟ ಎಲೈ ಅದಮ ಇನ್ನ ನಿನ್ನೊಬ್ಬನನ್ನು ಏತಕ್ಕೆ ನಿನ್ನಂತ ಅಹಂಕಾರ ಮತ್ತರಾದ ಕ್ಷತ್ರಿಯಾದವರನ್ನು ಧ್ವಂಸ ಮಾಡಿ ಅನ್ನ ತಂದೆ ಆತ್ಮಕ್ಕೆ ಶಾಂತಿಯನ್ನುಂಟು ಮಾಡದಿದ್ದರೆ ಬಳಿರ ನಾನು ಅರನನ್ನು ಒಲಿಸಿ ಪರಶುವಂಪಡೆದ ಪರಶುರಾಮ ನಮ್ಮ ನಾಮಾಂಕಿತವಿದ್ದ ಸಾರ್ಥಕವಾದ ಕಾರ್ತವೀರ ಈ ಕ್ಷಣದಲ್ಲಿ ತೋರಿಸುವನಿಗೆ ಗಮನಾಲಯ. ಎಲೈ ಜಮದಗ್ನಿಯ ಕುಮಾರ, ತಿಳಿಯದು ನಿನಗೆ ಎನ್ನ ಪರಾಕ್ರಮದ ತೇಜ. ಯಾರಿಗೆ ತಿಳಿಯುವುದು ಸ್ವಲ್ಪ ತಾಳಲೇ ಅದಮ್ಮ. ಅಷ್ಟದಿಪ್ಪಾಲಕರು ಎನಗೆ ಭಯಗೊಂಡು ಬಾಳುವರು. ತ್ರಿಲೋಕ ಕಂಟಕನಾದ ಲಂಕಾಧಿಪತಿ ದಶಕಂಠ ರಾವಣನೇ ಎನಗೆ ಸೋತು ಕಿಂಕರನಾದನು. ಇನ್ನು ನಿನ್ನಂತ ಬ್ರಾಹ್ಮಣ ಕುನ್ನಿಯ ಪಾಡೇನೋ ರೇಣುಕ ತನಯ ಸೇರಿಸುವೆ ನಿನ್ನ ಯಮನಾಲಯ. ಎಲೈ ಕಾರ್ತವೀರಾರ್ಜುನ ನಂಬ ಕುಲ್ಲ, ನಿನಗೆ ಸ್ವಲ್ಪ ಮಾತ್ರ ಜ್ಞಾನವಿಲ್ಲ. ನಿನಗೆ ಸ್ವಲ್ಪವಾದರ ಜ್ಞಾನವಿಲ್ಲಲೇ ಅದಮ. ನಿನಗೆ ಮೃತ್ಯು ಸ್ವರೂಪನಾದ ಈ ಭಾರ್ಗವ ರಾಮನ ಪರಶುರಾಮನಾಗಿ ಬಂದಿರುವ ನಂಬುದನ್ನದ ಪರಶುರಾಮನ ಅಲೇ ಬ್ರಂಡ ಎನ್ನ ಯಾರ ಪರಾಕ್ರಮ
ಸಹಜವಾಗಿ ಕೊಚ್ಚಿಕೊಳ್ಳ ನೆಲೆಯಾದಮ ಎಲೈ ಅದಮ ಎಲೈ ಅದಮ ಅಮರನಾಥನ ಕರದ ವಜ್ರಾಯುಧದಂತೆ ಕಾಲ ಯಮನ ಕರದೊಳ್ ಮೆರಿಯುವ ಕಾಲ ದಂಡದಂತೆ ನಾನು ಆರನ್ನು ಒಳಿಸಿ ಪರಶುವನ್ನು ಪಡೆದು ಪರಶುರಾಮನಾಗಿ ಬಂದಿರುವನು. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೇಕಿಲ್ಲ, ಹುಟ್ಟಿ ಬರುವುದಕ್ಕೆ ನೀನೇನು ಮುಂದೆ ಬಿಡಲ್ಲ. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲಲೇ ಆದಮ. ಬಲಿ ಬಳಿರ ಎಲೈ ಸಾರಥೆ ಗೋವದಿ ಆ ಕ್ಷತ್ರಿಯ ಕುನ್ನಿಯಾದ ಕಾರ್ತವೀರಾರ್ಜುನನ್ನು ಕೊಂದನು, ಕಾಳಗದ ಜಲಶಾಲಿಯಾದನು. ಈ ವಿಷಯ ತಿಳಿಸಲು ನಮ್ಮ ಆಶ್ರಮಕ್ಕೆ ನಮ್ಮ ಜನನಿಯಾದ ರೇಣುಕಾ ದೇವಿ ಬಳಿಗೆ ಹೋಗುವ ನಡಿ ಸಾರಥಿಯ ಜಾಗ್ರತೆ. ಇನ್ನೇ ಚಂದಾಗಲು ಬದಿ